ತುಂಬ ಹೋದ್ರೆ ವಾಯ್ಸ್ಗಳು ಸಾಹೇಬ್ರು ಒಂಚೂರು ಈ ಕಡೆ ಬನ್ನಿ.
ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಮೈಸೂರು ಜಿಲ್ಲಾ ಅಧ್ಯಕ್ಷರು ಮಂಜುಳಾ. ಈ ರಸ್ತೆಯಲ್ಲಿ ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ ಇದೆ, ಹಾಗೂ ಕಾಲೇಜ್ ಇದೆ, ಹಾಗೂ ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇದೆ. ಇದು ಆಗಿನಿಂದನೂ ಇದೆ, ಈಗ ಹೊಸದಾಗಿ ಏನಿಲ್ಲ. ಅಂತ ಗೌರ್ಮೆಂಟ್ ಅಧಿಕಾರಿಗಳು ಇರುವಂತ ಈ ರಸ್ತೆಯಲ್ಲಿ ನೀವೇ ಕಣ್ಣಿಂದ ನೋಡಿ, ಈ ಕ್ಷೇತ್ರದ MLA ಆದ ಹರೀಶ್ ಗೌಡ್ರು ಗೆದ್ದ ನಂತರ ಈ ರಸ್ತೆ ಇದೆ ಅನ್ನೋದನ್ನ ಅವರು ಮರ್ತಿದ್ದಾರೆ ಅನ್ಸುತ್ತೆ. ಇದರಿಂದ ಎಷ್ಟು ಜನದ ಆರೋಗ್ಯ ಹಾಳಾಗುತ್ತೆ, ಮತ್ತೆ ವೆಹಿಕಲ್ ಒಂದು ಮಿಸ್ ಆದ್ರೆ, ಒಬ್ಬ ಸ್ಕಿಡ್ ಆದ್ರೆ ಒಂದ್ ಗಾಡಿ ಅದು ಪ್ರಾಣ ಹೋಗೋಕ್ಕೂ ಹಿಂದೆ ಮುಂದೆ ಇಲ್ಲ. ಇಲ್ಲಿ ನೋಡಿ, ಇದು 2 ವರ್ಷದಿಂದ ಇದೆ ಅಂತೆ. ಮೇನ್ ರೋಡಲ್ಲಿ ಹೋಗಿ ಹೆದ್ದಾರಿ ರೋಡಲ್ಲಿ ಬಂದ್ಬಿಟ್ರೆ ಇದನ್ನ ಸತತ 2 ವರ್ಷದಿಂದನೂ ಈ ತರ ಇದೆ ನೋಡಿ. ಇಲ್ಲಿ ನೋಡಿ, ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ ಇದು ಬಂಧುಗಳೇ. ಇದು ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ ಬಂಧುಗಳೇ. ನೋಡಿ ಈ ರಸ್ತೆ ನೋಡಿ, ಇದು ಒಂದು ಸ್ಟೇಷನ್ ಮುಂದೆನೆ ಈ ತರ ಹದಗೆಟ್ಟಿದೆ. ಅದೊಂದು. ನೆಕ್ಸ್ಟ್ ನೋಡಿ, ಕಾಲೇಜ್ ಹತ್ರ ನಿಲ್ಸಿ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಬರುವಂತದ್ದು ನೋಡಿ. ಇಲ್ಲಿ ಎಷ್ಟು ಗುಂಡಿ ಬಿದ್ದಿರುವಂತದ್ದು. ಇಲ್ಲಿ ನೋಡಿ, ಸರ್ಕಾರಿ ಪದವಿ ಪೂರ್ವ ದರ್ಜೆ ಕಾಲೇಜು ಬಿಳ್ಕೆರೆ ಅಂತ ಒಂದು ಕಾಲೇಜ್ ಮುಂದೆ ನೋಡಿ ಈ ವೆಹಿಕಲ್ ನೋಡಿ ಈ ತರ ಬಂದು ನೈಟ್ ಅಲ್ಲಿ ಏನಾದ್ರು ಬಂದು ಯಾರಾದ್ರೂ ಒಬ್ರು ಸ್ಕಿಡ್ ಆದ್ರು ಸಾರ್ವಜನಿಕರು ಯಾರು ಯಾವ್ದೇ ಕಾರಣಕ್ಕೂ ಇದನ್ನ ಗಮನ ಹರಿಸಲ್ಲ. ಹೋರಾಟ ಮಾಡ್ತಿದೀವಿ, ಹೋರಾಡ್ತಾರಿದೀವಿ, ನಾವೇ ಇದನ್ನ ಅವ್ರ ಗಮನಕ್ಕೆ ತರಬೇಕು. ನಾವ್ ಇಲ್ಲಿ ಕೇಳ್ಕೊಳ್ತಾ ಇರೋದೇನಂದ್ರೆ, ಈ ತರ ಪೊಲೀಸ್ ಸ್ಟೇಷನ್, ಪದವಿ ಪೂರ್ವ ಕಾಲೇಜು, ಹಾಸ್ಪಿಟಲ್, ಗೌರ್ಮೆಂಟ್ ಬಸ್ ಓಡಾಡೋಂತ ಜಾಗ ಇದು. 24x7 ಓಡಾಡುತ್ತೆ ಅಂತದೊಂದು ರಸ್ತೆನ ಇವತ್ತು ಈ ಮಟ್ಟಿಗೆ ನೋಡಿ ಬಂಧುಗಳೇ, ಬಸ್ ನೋಡಿ, ಸಾರ್ವಜನಿಕರು ನೋಡಿ ಇಂಥದ್ದು. ಈಗ ನೋಡಿ, ಸರ್ಕಾರಿ ಹಾಸ್ಪಿಟಲ್ ಬಸ್ ಬಂದಾಗ ಹಿಂದೆ ಬರ್ಬೇಕಿತ್ತು. ಇಲ್ಲಿ ಇದು ತೆಗಿರಿ, ಕೆಬಿದು. ಇಲ್ಲಿ ನೋಡಿ ಬಂಧುಗಳೇ, ಈಗ ಗೌರ್ಮೆಂಟ್ ಹಾಸ್ಪಿಟಲ್, ಆರೋಗ್ಯ ಕಾಪಾಡಕ್ಕೆ ಅಂತಾನೆ ಇರುವಂತ ಹಾಸ್ಪಿಟಲ್. ಇಲ್ಲಿ ಬಂದವ್ರ ಕತೆ ಗೋವಿಂದ, ಅಲ್ಲ, ಇದು ಸತ್ಯಕ್ಕೆ ಹತ್ರವಾಗಿರುವಂತ ಕತೆ. ಇದು ಈಗ ನಮ್ಮ MLA ಆದ ವಾಸ್ತವ ತೋರಿಸ್ತಾ ಇದೀವಿ. ಹರೀಶ್ ಗೌಡ್ರು ಇದ್ರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಇದನ್ನ ಒಂದು ಜೀವ ಹಾನಿ ಆಗದಂಗೆ ತಡೆದು ನೋಡಿ, ಗೌರ್ಮೆಂಟ್ ಹಾಸ್ಪಿಟಲ್, ಪ್ರೌಢ ಶಾಲೆ ಬಿಳ್ಕೆರೆ ನೋಡಿ, ಎಲ್ಲಾ ಗೌರ್ಮೆಂಟ್ ಸಂಬಂಧಪಟ್ಟಿದ್ದೆ. ಆದ್ರೆ ಜನಗಳು ಮಾತ್ರ ಗೌರ್ಮೆಂಟ್ ಸೇರಿದವರಲ್ಲ. ಓಟಿಗೆ ಮಾತ್ರ ಜನಗಳು ನೆನಪಿಗೆ ಬರ್ತಾರೆ. ಇಲ್ಲ ಅಂತಂದ್ರೆ ಅವ್ರು ಹೆಂಗ್ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬೀಳ್ಬೋದು. ಒಟ್ನಲ್ಲಿ ಖಾಸಗಿ ಹಾಸ್ಪಿಟ್ಲಿಗೆಲ್ಲ, ಖಾಸಗಿ ಹಾಸ್ಪಿಟ್ಲ್ಗಳಿಗೆ ದುಡ್ಡು ಆಗುವಂತದ್ದು. ನಮ್ ಜನಗಳು ಪ್ರಾಣ ಹೋದ್ರು ಪರವಾಗಿಲ್ಲ, ಬದುಕಿದ್ರು ಪರವಾಗಿಲ್ಲ. ಇಲ್ಲಿ ನೋಡಿ, ಬಲ್ದಗಡೆಗೆ ಬಂದ್ರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, ಇಲ್ಲೇ ಬಸ್ ಸ್ಟ್ಯಾಂಡ್.